ಭೂಮಿ ಕಡೆಗೆ ವೇಗವಾಗಿ ಒಂದು ಕ್ಷುದ್ರ ಗ್ರಹ ಬರ್ತಾ ಇದೆ. 2032ಕ್ಕೆ ಕ್ಷುದ್ರ ಗ್ರಹ ಭೂಮಿಗೆ ಅಪ್ಪಳಿಸುವಂಥ ಸಾಧ್ಯತೆ ಇದೆ. 2032 ನೋಡ್ಕೊಳ್ಳೋಣ ಬಿಡಿ ಅಂತ ಹೇಳೋಂಗಿಲ್ಲ. ಇನ್ನೂ 7 ವರ್ಷ ಇದೆಯಲ್ರಿ, ಈಗ ಯಾಕೆ ತಲೆ ಕೆಡಿಸ್ಕೊಳ್ಬೇಕು, ಆ ಥರ ಮಾತಾಡೋಕ್ಕೆ ಬರಲ್ಲ. ಕ್ಷುದ್ರ ಗ್ರಹ ಭೂಮಿಗೆ ಅಪ್ಪಳಿಸಿದಾಗ ಆಗುವಂಥ ಅನಾಹುತಗಳಿದೆಯಲ್ಲ, ಅದನ್ನು ತಪ್ಪಿಸುವುದು ಹೇಗೆ, ಯಾವ ರೀತಿ ನಾವು ಪಾರಾಗಬಹುದು, ಒಂದು ವೇಳೆ ಅಪ್ಪಳಿಸಿಯೇ ಬಿಟ್ಟರೆ ಆಗುವಂಥ ಅನಾಹುತ ಏನು ಅಂಥೇಳಿ ವಿಜ್ಞಾನಿಗಳು ತಲೆ ಕೆಡಿಸ್ಕೊಂಡು ಕೂತಿದ್ದಾರೆ. ಇದೀಗ ನೋಡಿ, 2032 ಡಿಸೆಂಬರ್ 22ಕ್ಕೆ ಕ್ಷುದ್ರ ಗ್ರಹ ಭೂಮಿಗೆ ಅಪ್ಪಳಿಸ್ತಾ ಇದೆ. 2032 ಡಿಸೆಂಬರ್ 22ಕ್ಕೆ ಅದು ಕ್ಯಾಲ್ಕುಲೇಷನ್ಸ್. ಒಂದು ಕ್ಷುದ್ರ ಗ್ರಹ ಭೂಮಿಯಿಂದ ಎಷ್ಟು ದೂರದಲ್ಲಿದೆ, ಅದು ಒಂದು ಸೆಕೆಂಡ್ಗೆ ಎಷ್ಟು ಕಿಲೋಮೀಟರ್ ವೇಗದಲ್ಲಿ ಅದು ಆಗಮಿಸ್ತಾ ಇದೆ ಎನ್ನುವುದನ್ನು ಲೆಕ್ಕ ಹಾಕೊಂಡಾಗ ನಮಗೆ ಅದು ಇಂಥ ದಿನ, ಇಂಥ ತಾರೀಕು, ಇಂಥ ಟೈಮ್ಗೆ ಬಂದು ಅಪ್ಪಳಿಸುತ್ತೆ ಅಂಥೇಳಿ ನಮಗೊಂದು ಲೆಕ್ಕಾಚಾರ ಸಿಕ್ಕಿಬಿಡುತ್ತೆ. ಅಪ್ಪಳಿಸಿದಾಗ ಭೂಮಿ ಮೇಲೆ ಎಲ್ಲಿಗೆ ಅಪ್ಪಳಿಸುತ್ತೆ, ಅದರ ಡೈರೆಕ್ಷನ್ ನಾವು ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇದೆಯಾ, ವೇಗ ತಗ್ಗಿಸಬಹುದಾಗುತ್ತಾ ನಾವು, ಅಥವಾ ನಾವು ಛಿದ್ರ ಮಾಡೋಕ್ಕೆ ಏನಾದರೂ ಆಪ್ಷನ್ ಇದೆಯಾ, ಈ ಒಂದು ವಿಚಾರಗಳ ಬಗ್ಗೆ, ಸಾಧ್ಯತೆಗಳ ಬಗ್ಗೆ ವಿಜ್ಞಾನಿಗಳು ತಲೆ ಕೆಡಿಸ್ಕೊಂಡಿದ್ದಾರೆ. ಇದೊಂದು ಗಂಭೀರವಾದಂಥ ಒಂದು ವಿಚಾರ. ಇದು ಕ್ಷುದ್ರ ಗ್ರಹ ಭೂಮಿಗೆ ಅಪ್ಪಳಿಸುವಂಥ ಸಾಧ್ಯತೆ ಎಷ್ಟಿದೆಯಪ್ಪ ಅಂತ ಕೇಳಿದ್ರೆ 31%. ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ. 31% ಆಗಿಬಿಟ್ರೂ ಕೂಡ, ಅಪ್ಪಳಿಸುವಂಥ ಚಾನ್ಸಸ್ 31% ಆಗಿಬಿಟ್ರೂ ಕೂಡ, ಯಾವ ನಗರದ ಮೇಲೆ ಬೀಳುತ್ತೋ, ಯಾವ ಊರ ಮೇಲೆ ಬೀಳುತ್ತೋ, ಯಾವ ಕಾಡಲ್ಲಿ ಬೀಳುತ್ತೋ ಗೊತ್ತಿಲ್ಲ. ಸೊ ಹಾಗಿದ್ದಾಗ ಏನಾಗ್ತಾ ಇದೆ, ಈ ಥರ ಟೆನ್ಷನ್ ಜಾಸ್ತಿ ಆಗ್ತಾಯಿದೆ ಎಲ್ಲ ಕಡೆಗಳಲ್ಲಿಯೂ ಕೂಡ. ಕ್ಷುದ್ರಗ್ರಹ ಪ್ರವೇಶದಿಂದ ಸಾವು ನೋವು ಹೆಚ್ಚಾಗಬಹುದು. ಎಲ್ಲಿಗಾದ್ರೂ ಜನನಿಬಿಡ ಪ್ರದೇಶ, ಯಾವುದೋ ಮಾರುಕಟ್ಟೆ ಪ್ರದೇಶವೋ, ಒಂದು ನಗರವೋ, ಒಂದು ಜಿಲ್ಲೆಯೋ, ಪ್ರಮುಖವಾದಂಥ ತುಂಬ ಜನ ಓಡಾಡ್ತಕ್ಕಂಥ ಪ್ರದೇಶವೋ ಎಲ್ಲೋ ಬಿದ್ದುಬಿಟ್ರೆ ಏನು ಗತಿ ಅಂತ ಪ್ರಶ್ನೆ ಇದೆ ಇಲ್ಲಿ. ಹೀಗಾಗಿ ಮುನ್ನೆಚ್ಚರಿಕೆಯನ್ನು ಅಂತಾರಾಷ್ಟ್ರೀಯ ಕ್ಷುದ್ರಗ್ರಹ ಜಾಲ ಒಂದು ಕಡೆ ಕೊಡ್ತಾ ಇದೆ. ಇಲ್ಲಿ ಕ್ಷುದ್ರಗ್ರಹ ಏನು ಮಾಡಿಬಿಡುತ್ತೆ ರೀ, ಹಿರೋಶಿಮಾ ನಾಗಸಾಕಿಯ ಮೇಲೆ 2 ಅಣುಬಾಂಬನ್ನು ಅಮೆರಿಕ ಹಾಕ್ತು. ಜಪಾನ್ನ ಸುಪ್ರಸಿದ್ಧ ನಗರಗಳು ಹಿರೋಶಿಮಾ ಮತ್ತು ನಾಗಸಾಕಿ ಅಂತ ಹೇಳಿ. ಎನೋಲಾ ಗೇ B-29 ಬಾಂಬರ್ ಪ್ಲೇನ್, ಅದು ಒಂದರ ಮೇಲೆ ಲಿಟಲ್ ಬಾಯ್ ಅಂತ ಹೇಳಿ ಒಂದು ಬಾಂಬ್. ಆ ಬಾಂಬ್ಗೆ ಹೆಸರಿಟ್ಟಿದ್ದೇನು ಗೊತ್ತಾ ಅಮೆರಿಕದವರು, ಲಿಟಲ್ ಬಾಯ್ ಅಂತ, ಪುಟ್ಟ ಹುಡುಗ ಅಂತ, ಅರ್ಥ ಆಯ್ತಾ. ಇನ್ನೊಂದರಲ್ಲಿ ಇನ್ನೊಂದು ಹೆಸರನ್ನ ಇಟ್ಟುಬಿಟ್ಟು ಹಿರೋಶಿಮಾ ಮೇಲೆ ಒಂದು, ನಾಗಸಾಕಿ ಮೇಲೆ ಒಂದು, ಫ್ಯಾಟ್ ಬಾಯ್ ಅಂತ ಇರಬೇಕು, ಇನ್ನೊಂದು ಫ್ಯಾಟ್ ಮ್ಯಾನ್ ಅಂತ ಇರಬೇಕು, ಏನೋ ಒಂದು ಹಾಕೋದ್ರಲ್ಲಿ 2 ಬಾಂಬ್ ಹಾಕಿದ ಮೇಲೆ ಇವತ್ತಿಗೂ ಹಿರೋಶಿಮಾ ನಾಗಸಾಕಿಯ ನೀರು ಕುಡಿಯೋಕ್ಕೆ ಎಷ್ಟು ಮಟ್ಟಿಗೆ ಸೇಫ್ ಅನ್ನೋದ್ರ ಬಗ್ಗೆ ಇವತ್ತಿಗೂ ಚರ್ಚೆಗಳಿದೆ. ಅನೇಕರು ವಿಕಲಚೇತನರಾಗಿ ಇವತ್ತಿಗೂ ಅಲ್ಲಿ ಹುಟ್ಟುತ್ತಾರೆ. ಅಂಥದ್ರಲ್ಲಿ ಅದು 2 ಬಾಂಬ್ಗೆ ಜಪಾನ್ ತತ್ತರಿಸಿ ಹೋಗ್ಬಿಟ್ಟು ಬೇಷರತ್ತು ಶರಣಾಗ್ಬಿಡ್ತೀರಿ. ನಿನ್ನಾಗಲ್ಲಪ್ಪ, ಆಯಿತು ನೀನು ಹೇಳ್ದಂಗೆ ಕೇಳ್ತೀವಿ ಅಮೆರಿಕ ಮುಂದೆ. ಹಾಗಿದ್ದಾಗ ಅದೇ ರೀತಿಯಲ್ಲಿ ಅದೇ ಜಾಗದಲ್ಲಿ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, 500 ಬಾಂಬ್ಗಳನ್ನು ಹಾಕಿಬಿಟ್ರೆ, 2 ಬಾಂಬ್ ಜಾಗದಲ್ಲಿ 500 ಬಾಂಬ್ ಹಾಕಿದ್ರೆ ಏನಾಗಬಲ್ಲದೋ ಅದಷ್ಟೇ ಪರಿಣಾಮವನ್ನು ಈ ಕ್ಷುದ್ರಗ್ರಹ ಬೀರುತ್ತೆ ಅಂತ ಹೇಳ್ತಾ ಇದ್ದಾರೆ. ಕ್ಷುದ್ರಗ್ರಹದಿಂದ ಏನಾಗುತ್ತೆ ಅಂತ ನೋಡಿದಾಗ ತುಂಬ ತಲೆ ಕೆಡಿಸ್ಕೊಂಡು ಕೂತಿದ್ದಾರೆ. ಯಮ ವೇಗದಲ್ಲಿ ಭೂಮಿಯ ಕಡೆಗೆ ಬರ್ತಾ ಇದೆ. ಇದು ಎಷ್ಟೋ ಲಕ್ಷ ಮೈಲುಗಳ ದೂರದಲ್ಲಿ ಅದಿರುತ್ತೆ ಅಂತ ಅಂದುಕೊಳ್ಳೋಣ, ಜ್ಯೋತಿರ್ವರ್ಷಗಳಷ್ಟು ದೂರದಲ್ಲಿ ಅಂತ ಬೇಕಾದ್ರೆ ನಾವು ಭಾವಿಸೋಣ. ಇದು 500 ಪಟ್ಟು ತೀವ್ರತೆಯಲ್ಲಿ, ಒಂದು ಅಣುಬಾಂಬ್ಗಿಂತ 500 ಪಟ್ಟು ತೀವ್ರತೆಯಲ್ಲಿ ಬಂದು ಅಪ್ಪಳಿಸ್ಬಿಟ್ರೆ ನಮ್ಮ ಗತಿ ಏನಪ್ಪ ಅಂತ ಹೇಳಿ ಅನೇಕರು ತಲೆ ಕೆಡಿಸ್ಕೊಂಡಿದ್ದಾರೆ. ನಾವು ಯಾವಾಗಲೂ ಅವ್ರ ಬಳಿ ಅಣುಬಾಂಬ್ ಇದೆಯಂತೆ, ಈ ದೇಶದ ಬಳಿ ಅಣುಬಾಂಬ್ ಇದೆಯಂತೆ, ಅವ್ರನ್ನ ನಾವು ತಡೆ ಹಿಡಿಬೇಕು, ಇವ್ರನ್ನ ನಾವು ಬಳಸ್ತಂತೆ ಮಾಡಬೇಕು, ಟೆರರಿಸ್ಟ್ಗಳ ಕೈಗೆ ಅದು ಸಿಕ್ಕಾಕೊಳ್ತಾ ಇರೋ ಥರ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಅಂಥದ್ರಲ್ಲಿ ಸೂತ್ರ ಇಲ್ಲ, ಸಂಬಂಧ ಇಲ್ಲ. ಒಂದು ಕ್ಷುದ್ರ ಗ್ರಹ ಭೂಮಿ ಕಡೆಗೆ ಇಷ್ಟು ವೇಗವಾಗಿ ಬರ್ತಾ ಇದೆಯಲ್ಲ, ಭಾರತಕ್ಕೆ ಏನಾದರೂ ಅಪಾಯ ಇದೆಯಾ ನೋಡಿ ಅಂತ ಕೇಳಿದ್ರೆ ಭಾರತಕ್ಕೂ ಅಪಾಯ ತಪ್ಪಿದ್ದಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಬೀಳಬಹುದು ನೋಡಿ, ಭಾರತದಲ್ಲಿ ಇಲ್ಲ ಮುಂಬೈ ಇಲ್ಲ ಕೋಲ್ಕತ್ತಾ, 2 ಮಹಾನಗರಗಳು ಇಂಡಿಯಾಗೆ. ಮುಂಬೈಯನ್ನು ವಾಣಿಜ್ಯ ರಾಜಧಾನಿ ಅಂತ ಕರಿತೀವಿ ನಾವು. ಕೋಲ್ಕತ್ತಾ ವೆಸ್ಟ್ ಬೆಂಗಾಲ್ನ ಜೀವಾಳ. ಅದು ಇಡೀ ವೆಸ್ಟ್ ಬೆಂಗಾಲ್ನ ಪ್ರಾಣ ಎಲ್ಲಿದೆಯಪ್ಪ ಅಂತ ಕೇಳಿದ್ರೆ ಕೋಲ್ಕತ್ತಾದಲ್ಲಿದೆ ಅಂತ ಹೇಳ್ತಾರೆ ಅವರು. ಮಹಾರಾಷ್ಟ್ರದ ಪ್ರಾಣ, ಭಾರತದ ವಾಣಿಜ್ಯದ ಪ್ರಾಣ ಇಲ್ಲಪ್ಪ ಇದೆ ಅಂತ ಕೇಳಿದ್ರೆ ಇಡೀ ವಾಣಿಜ್ಯ ಕ್ಷೇತ್ರದ ಪ್ರಾಣ ಎಲ್ಲಿದೆ ಅಂದರೆ ಮುಂಬೈ ಅಂತ ಹೇಳ್ತಾರೆ. ಅವೆರಡಕ್ಕೂ ಹಾನಿಯಾಗಬಹುದು. ಅಥವಾ ಬಾಂಗ್ಲಾ ರಾಜಧಾನಿ, ಇವೆರಡೂ ಅಲ್ಲದೆ ಢಾಕಾ, ಸುಡಾನ್ ರಾಜಧಾನಿ ಖರ್ಟೋಮು ನಗರ, ಕೊಲಂಬಿಯಾದ ರಾಜಧಾನಿ ಬೊಗೋಟಾ, ಕೋಟಿ ಐವೋಯರ್, ನೈಜೀರಿಯಾದ ಲಾಗೋಸ್ ನಗರ ನಾಶವಾಗ್ಬಿಡಬಹುದು ಅಂತ ಒಂದು ರಿಪೋರ್ಟ್ ಹೇಳ್ತಾ ಇದೆ ನಮಗೆ. 2032 7 ವರ್ಷಗಳು. ಸುಮ್ಮನೆ ಹೇಳ್ತಿರೋ ಮಾತಲ್ಲ ಇದು. ಯಾವುದೋ ಪ್ರಳಯ ಆಗಿಬಿಡುತ್ತೆ, ಯಾವುದೋ ನೀರುಕ್ಕು ಬಿಡುತ್ತೆ, ಪ್ರಪಂಚ ಮುಳುಗಿ ಹೋಗ್ಬಿಡುತ್ತೆ, ಆ ಥರದ ಕಥೆ ಅಲ್ಲ ಇದು. ಯಾರಾದರೂ ನೋಡಿದ್ರೆ ವಿಜ್ಞಾನಿಗಳ ಬಳಿ ಕೇಳಿದ್ರೆ ಹೇಳ್ತಾರೆ, ಹೌದು ಬರ್ತಿರೋದು ನಿಜ ಅಂತಾರೆ ಅವರು.
ಏನು ಮಾಡೋಣ ಆಗ? ಏನು ಮಾಡೋಣ ಆಗ? ಆ ವೇಗದಲ್ಲಿ ಬರ್ತಾ ಇದೆ ಇದು. ಲಕ್ಷಾಂತರ ಜನ ನಿಶ್ಶೇಷವಾಗಬಹುದು. ನಿಶ್ಶೇಷ. ಇಂಥ ಪ್ರದೇಶದಲ್ಲಿ ನಿಜವಾಗ್ಲೂ ಮನುಷ್ಯ ಜೀವಿ ಇದ್ರಾ ಅನ್ಸ್ಬಿಡ್ಬೇಕು. ಆ ಮಟ್ಟದ ಒಂದು ಹಾನಿ ಕೂಡ ಆಗಬಹುದು. ಪ್ರಾಣಿಗಳಿಲ್ಲೂ ಇದ್ವಾ? ಇಲ್ಲಿ ಮನುಷ್ಯ ಸಂಚಾರ ಇತ್ತಾ? ನಿಮಗೆ ಆ ಧೂಳು ಇಳಿಯೋದಕ್ಕೆ ಎಷ್ಟು ವರ್ಷಗಳು ಬೇಕಾಗುತ್ತೋ ಗೊತ್ತಿಲ್ಲ. ಬಂದು ಅಪ್ಪಳಿಸಿಬಿಟ್ರೆ ಆ ಧೂಳು ಮೇಲೆ ಕೇಳುತ್ತಲ್ಲ ಒಮ್ಮೆ, ಅದು ನೆಲಕ್ಕೆ ಮತ್ತೆ ಮುಟ್ಟಬೇಕಾದ್ರೆ ಅದು ಎಷ್ಟು ತಿಂಗಳು ಬೇಕಾಗುತ್ತೋ ಗೊತ್ತಿಲ್ಲ. ಅಷ್ಟು ವೇಗದಲ್ಲಿ ಅದು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಲಕ್ಷಾಂತರ ಜನರ ಸಾವು ನೋವು ಅಂದರೆ ಅರ್ಥ ಮಾಡ್ಕೊಬಿಡಿ. ಆರ್ಥಿಕವಾಗಿ ನಷ್ಟ ಕೂಡ ಆಗಬಹುದು. ಸಂಭವಿಸಬಹುದಾದ ಅಪಾಯದ ಬಗ್ಗೆ ನಾಸಾ ಎಚ್ಚರಿಕೆ ಕೊಡ್ತಾ ಇದೆ. ಇದೀಗ ಮುಂಬೈ ಆದರೂ ಆಗಬಹುದು, ಕೋಲ್ಕತ್ತಾ ಆದರೂ ಆಗಬಹುದು, ಬಾಂಗ್ಲಾ ಕಡೆ ಆದರೂ ಆಗಬಹುದು. ಈ ಒಂದು ಭಯದಲ್ಲಿ ಇದೀಗ ವಿಶ್ವ ಕಾಯ್ತಾ ಇದೆ. ನಮಗಲ್ವಲ್ಲ ಅಂತ ನಾಸಾ ಏನು ಸುಮ್ಮನೆ ಕೂತಿಲ್ಲ ಅಲ್ಲಿ. ನಮ್ಮ ಕಡೆ ಏನಲ್ವಲ್ಲ, ಆ ಕಡೆ ಬಾಬಾ ಇಂಡಿಯಾ ಕಡೆ ತಾನೇ ನೋಡು. ಇಡೀದು ಮನುಕುಲಕ್ಕೆ ಅಪಾಯ ಇದು ಅಂತ. 2024 YRK-4 ಕ್ಷುದ್ರಗ್ರಹ 130ರಿಂದ 300 ಅಡಿ ಅಗಲ ಇದೆ. ಕ್ಷುದ್ರಗ್ರಹ ಗಂಟೆಗೆ 40,000 ಮೈಲಿ ವೇಗದಲ್ಲಿ ಸಂಚರಿಸ್ತಾ ಇದೆ. ಯೋಚನೆ ಮಾಡ್ಕೊಳ್ಳಿ, 100 ಕಿಲೋಮೀಟ್ರ್ ಬೈಕಲ್ಲಿ ನಾವು ಹೋಗ್ತಾ ಇದ್ರೇ ಒಂಥರ ಸಾಕಪ್ಪ ಇನ್ನು ಸ್ಲೋ ಮಾಡಿಬಿಡೋಣ ಅಂತ ಅನಿಸುತ್ತೆ. ಬರೀ 100 ಕಿಲೋಮೀಟ್ರ್ ಸ್ಪೀಡ್ಗೆ. ಕೆಲವು ಕಾರುಗಳು 150 ಹೋಗ್ತಿದ್ರೇ ಒಳಗಡೆ ಕೂತಿರೋರಿಗೆ ಭಯ ಶುರುವಾಗ್ಬಿಡುತ್ತೆ. ಅಯ್ಯೋ ಹುಷಾರಪ್ಪ ಸಾಕಪ್ಪ ಸ್ಲೋ ಮಾಡಪ್ಪ ಅಂತಿರ್ತಾರೆ. 150 ಕಿಲೋಮೀಟ್ರ್ ಸ್ಪೀಡು ಒಂದು ಗಂಟೆಗೆ. ಈ ಕ್ಷುದ್ರಗ್ರಹ ಇದೆ, ನೀವು ಇದರೊಂದು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನೀವು 1 ಗಂಟೆ ಕಳೆದ್ರೆ 40,000 ಮೈಲಿ ದಾಟಬಿಟ್ಟಿರುತ್ತೆ ರೀ. 1 ಗಂಟೆ ಕಳೆದ್ರೆ 40,000 ಮೈಲಿ ದಾಟುತ್ತೆ ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ ವೇಗದಲ್ಲಿ ಬರ್ತದೆ ಕ್ಷುದ್ರಗ್ರಹ ಇದು. ಇದೇ ವೇಗದಲ್ಲಿ ಕ್ಷುದ್ರಗ್ರಹ ಭೂಮಿಗೆ ಅಪ್ಪಳಿಸಿಬಿಟ್ರೆ ಇಲ್ಲಿ ಏನಾಗ್ಬಿಡುತ್ತೆ, ಯಾವಾಗಲೂ ಕೂಡ ಎಷ್ಟೋ 100 ಮೀಟ್ರಾ, ಅಯ್ಯೋ 130 ಅಡಿನಾ, 300 ಅಡಿ ಇಷ್ಟೇನಾ, ಇಷ್ಟಾಗಿಬಿಡುತ್ತಾ ಅಂತ ಕೆಲವರು ಮಾತಾಡ್ತಾರೆ. ನೋ, 130 ಅಡಿಯಿಂದ 300 ಅಡಿಗೆ ಇಷ್ಟು ಹೆದರ್ಕೋಬೇಕಾ ಅಂತ? ನೋ. ಇಲ್ಲಿ ಅದರ ಗಾತ್ರ ಅಲ್ಲ ವಿಷಯ, ಅದರ ವೇಗ ವಿಷಯ. ಗನ್ನಲ್ಲಿ ಬುಲೆಟ್ಟು ಎಷ್ಟಿರುತ್ತೆ ಇಷ್ಟು ಉದ್ದ ಇರುತ್ತಾ ಒಂದು ಬುಲೆಟ್ಟು? ಅಷ್ಟೇ ತಾನೇ. 1/2 ಇಂಚ್ ಒಂದು ಬುಲೆಟ್ ಇರಬಹುದಾ? ಮನುಷ್ಯನೇ ಸಾಯಿಸ್ಬಿಡುತ್ತೆ ಅದು. ವೇಗ ಮ್ಯಾಟ್ರ್ ಆಗುತ್ತೆ ಇಲ್ಲಿ. ಬರುವಂಥ ವೇಗ ಇದೆಯಲ್ಲ ಅದು ಮ್ಯಾಟ್ರ್ ಆಗುತ್ತೆ. ನೋಡಿ, ನಿಮಗೆ ಒಂದು 300 ಅಡಿ ಅಗಲದ ಒಂದು ಕಲ್ಲು ಅಂತ ಅಂದ್ಕೊಳ್ಳೋಣ. ಆಯಿತು, ಒಂದು ಗ್ರಹ ಒಂದು ಕಲ್ಲು ಅಂತ ಅಂದ್ಕೊಳ್ಳಿ ನೀವು. ಇದು 40,000 ಮೈಲಿ ವೇಗದಲ್ಲಿ ಬಂದು ಒಂದು ಪ್ರದೇಶಕ್ಕೆ ಅಪ್ಪಳಿಸಿದಾಗ ಆಗಬಹುದಾದ ಹಾನಿ ಊಹಾತೀತ. ಅದು ಇದೇ ವೇಗದಲ್ಲಿ ಕ್ಷುದ್ರಗ್ರಹ ಏನಾದರೂ ಭೂಮಿಗೆ ಅಪ್ಪಳಿಸಿದ್ದೇ ಆದರೆ, ಅಕಸ್ಮಾತ್ ಸಮುದ್ರ ಭಾಗಕ್ಕೆಲ್ಲಾದರೂ ಅಪ್ಪಳಿಸಿಕೊಂಡ್ರೆ ಓಕೆ, ಬಂಗಾಳ ಕೊಲ್ಲಿನೋ ಈ ಕಡೆ ಹಿಂದೂ ಮಹಾಸಾಗರವೋ ಅರಬ್ಬಿನೋ ಪರವಾಗಿಲ್ಲ ಅನ್ನಬಹುದು. ಅಲ್ಲೂ ದೊಡ್ಡ ಹಾನಿಯಾಗುತ್ತೆ. ದೊಡ್ಡ ಮಟ್ಟದ ಸುನಾಮಿ ಎದ್ದು ಬಿಡುತ್ತೆ ಅಲ್ಲೂ ಕೂಡ. ಅಪ್ಪಳಿಸಿದ ತಕ್ಷಣ ತೇರಿ ಇದೆಯಲ್ಲ, ಒಂದು ನೀರಿಗೆ ಒಂದು ತೂಕದ ವಸ್ತು ಬಿದ್ದಾಗ ಎಷ್ಟು ತೂಕದ ವಸ್ತು ಬಿತ್ತೋ ಅಷ್ಟೇ ತೂಕದ ನೀರು ಅಲ್ಲಿಂದ ಆಚೆ ಬರುತ್ತೆ ಅಂತ ಸೈನ್ಸ್ ಅದು ಅಲ್ವಾ. ಎಷ್ಟು ತೂಕದ ಬೀಳುತ್ತೋ ಅದು ವೇಗ ಕೂಡ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಲ್ಲಿ, ಎಷ್ಟು ವೇಗದಲ್ಲಿ ಬಂತು ಅಂತ. ಸೊ ಹಾಗೇ ಇಲ್ಲಿ ಇದು ನೀರಿಗೆ ಬಿದ್ದರೂ ಅಪಾಯವೇ. ಆದರೆ ಮನುಷ್ಯರಿಗೆ ಅದು ಬಂದು ನೇರವಾಗಿ ಬೀಳುವಂಥ ಅಪಾಯ ಇಲ್ಲದೇ ಇದ್ದರೂ ಕೂಡ ತೀರ ಪ್ರದೇಶಗಳಿಗೆ ಒಂದು ವಾರ್ನಿಂಗ್ ಕೊಡಬಹುದಾ, ಇಲ್ಲಿ ಇರಬೇಡ್ರಪ್ಪ, ಯಾರು ಮನೆ ಖಾಲಿ ಮಾಡ್ರಪ್ಪ, ಎತ್ತರ ಪ್ರದೇಶಕ್ಕೆ ಹೋಗ್ರಪ್ಪ, ಸುನಾಮಿ ಬರೋ ಚಾನ್ಸಸ್ ಇದೆ ಅಂತೇಳಿ. ಅದೇ ಇದು ಮುಂಬೈಗೋ ಕೋಲ್ಕತ್ತಾಗೋ ಬಂದುಬಿಟ್ರೆ ಕ್ಷುದ್ರಗ್ರಹ ಪ್ರವೇಶ ಮಾಡಿದಾಗ ಭೂಮಿಯಲ್ಲಿ ಸಂಘರ್ಷಗಳು ಹೆಚ್ಚಾಗಬಹುದು, ಭೂಮಿಯಲ್ಲಿ ಹೆಚ್ಚು ಹೆಚ್ಚು ಸ್ಫೋಟಗಳು ಆಗಬಹುದು. ಇದೊಂದು ಬೀಳುವ ಒಂದು ತತ್ಕ್ಷಣದ ಕಾರಣ ಇಟ್ಕೊಂಡು ನಾವು ನೋಡಿದಾಗ ಇನ್ನೂ ಬ್ಲಾಸ್ಟ್ಗಳಾಗ್ತವೆ ಇದರಿಂದ ಅಂತ. ಭೂಮಿಯಲ್ಲಿ ಬಿದ್ದಾಗ ಬೇರೆ ಎಲ್ಲೆಲ್ಲಿ ಯಾವ್ಯಾವ ಕಡೆಗೆ ಒತ್ತಡ ಕ್ರಿಯೇಟ್ ಆಗಿ ಅಲ್ಲೂ ಸ್ಫೋಟ ಆಗುತ್ತೋ ಗೊತ್ತಿಲ್ವಲ್ಲ. ಭೂಕಂಪ ಆಗಬಹುದು ಎಲ್ಲಿ ಬೇಕಾದರೂ. ಸ್ಫೋಟ ಆದರೆ ತೀವ್ರತೆ 8 ಮೆಗಾಟನ್ಸ್ ಆಫ್ TNT ಇರುವಂಥ ಸಾಧ್ಯತೆ ಇದೆ. ಹಿರೋಶಿಮಾ ಮೇಲೆ ಪ್ರಯೋಗ ಮಾಡಿದಂಥ ಅಣುಬಾಂಬ್ಗಿಂತ 500 ಪಟ್ಟು ತೀವ್ರತೆ ಇರುತ್ತೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಹಾಗಾಗಿ ಇಡೀ ವಿಶ್ವ ಒಂದು ಗಾಬರಿಯಿಂದ 40,000 ಮೈಲಿ ವೇಗದಲ್ಲಿ ಬರ್ತಾ ಇರ್ತಕ್ಕಂಥ ಕ್ಷುದ್ರ ಗ್ರಹದ ಕಡೆಗೆ ನೆಟ್ಟ ಕಣ್ಣು ನೆಟ್ಟಂತೆಯೇ ನೋಡ್ತಾ ಇದ್ದಾರೆ. ತಜ್ಞರು ಹೇಳೋದೇನು, ಸಾಕಷ್ಟು ಸಮಯ ಇದೆಯಪ್ಪ, ಏನಾದರೂ ಮಾಡೋಣ ಅಂತಿದ್ದಾರೆ ಅವರು. ಕ್ಷುದ್ರಗ್ರಹ ಭೂಮಿಗೆ ಅಪ್ಪಳಿಸುವುದಕ್ಕೆ ಸಾಕಷ್ಟು ಸಮಯ ಇದೆ. ಸಮಯ ಇರುವುದು ನೋಡಿ, ಅದು 40,000 ಮೈಲಿ ವೇಗದಲ್ಲಿ ಬಂದರೂ ಕೂಡ ಇನ್ನೂ 7 ವರ್ಷ ಬೇಕಾಗುತ್ತೆ ಅಂತ ಹೇಳಿದ್ರೆ ಭೂಮಿಗೂ ಅದಕ್ಕೂ ಇರತಕ್ಕಂಥ ಅಂತರ ಎಷ್ಟು ಲಕ್ಷ ಮೈಲುಗಳಿರಬಹುದು ಯೋಚನೆ ಮಾಡ್ಕೊಳ್ಳಿ. ಬಾಹ್ಯಾಕಾಶದಲ್ಲೇ ನಾಶ ಆಗಬಹುದು ಅಂತ ಕೆಲವರು ಬಯಸ್ತಾ ಇದ್ದಾರೆ. ಇದು ಅವರ ಬಯಕೆನೂ ಇರಬಹುದು, ಆಸೆನೂ ಇರಬಹುದು, ಅಥವಾ ಆಗಲೂಬಹುದು ಅಂತ. ಈಗಾಗಲೇ ಪುಟ್ಟ ಕ್ಷುದ್ರಗ್ರಹ ಪಥಸಂಚಲನವನ್ನು ನಾಸಾ ಬದಲಾಯಿಸಿದೆ ಅಂತ. ಭೂಮಿ ಕಡೆಗೆ ಒಂದು ಕ್ಷುದ್ರಗ್ರಹ ಜೋರಾಗಿ ಬರ್ತಿದ್ದಾಗ ಅದರ ದಿಕ್ಕನ್ನು ತಪ್ಪಿಸ್ಬಿಟ್ಟಿದೆ ಅದು ಅಂತ. ಅದರ ಡೈರೆಕ್ಷನ್ ಚೇಂಜ್ ಮಾಡಿದಾಗ ಭೂಮಿಯಿಂದ ಹೊಟ್ಟೋಗುತ್ತೆ, ಅದು ಸಿಗಲ್ಲ ಭೂಮಿ ಅದಕ್ಕೆ.
ಅದರ ಗುರಿ ಭೂಮಿನೇ ಆಗಿತ್ತು, ಗುರಿ ತಪ್ಪಿಸ್ಬಿಟ್ಟಿದ್ದಾರೆ ಇವರು ಅಂತ. ಕ್ಷುದ್ರಗ್ರಹ ಪಥಸಂಚಲನವನ್ನು, ಅದರದ ಪಥಸಂಚಾರ ಇರುತ್ತೆ, ಒಂದು ಡೈರೆಕ್ಷನಲ್ಲಿ ಬರ್ತಾ ಇರ್ಬೇಕಾದ್ರೆ ಒಂದು ಚೆಂಡು ಎಸಿತಾರೆ ಯಾರೋ ಒಬ್ಬರು. ಒಂದು ಚೆಂಡು ಎಸೆದಾಗ ಗೋಡೆ ಕಡೆಗೆ ಬೀಳಬೇಕು ಅಂತಿರುತ್ತೆ, ಇನ್ನೇನೋ ಅಡ್ಡ ಬಂದು, ಇನ್ನೇನೋ ಸ್ವಲ್ಪ ಗಾಳಿ ಬಂದು ಅದಕ್ಕೆ ಇನ್ಯಾವುದೋ ಒಂದು ವಸ್ತು ತಾಕಿ ಸ್ವಲ್ಪ ಆ ಕಡೆ ಹೋದಾಗ ಪಕ್ಕಕ್ಕೆ ಹೋಗ್ಬಿಡುತ್ತಲ್ಲ, ಗೋಡೆಗೆ ಬೀಳದೆ. ಆ ರೀತಿ ಮಾಡಿದೆ ನಾಸಾ ಅಂತ ಹೇಳ್ತಾ ಇದ್ದಾರೆ. ಕ್ಷುದ್ರಗ್ರಹದ ಪಥಸಂಚಲನವನ್ನು ನಾಸಾ ಬದಲಾಯಿಸಿದೆ. 2022ರಲ್ಲಿ DART ಯೋಜನೆಯಲ್ಲಿ ಕ್ಷುದ್ರಗ್ರಹದ ಪಥ ಬದಲಾವಣೆಯಾಗಿತ್ತು. ಹೀಗಾಗಿ ಕ್ಷುದ್ರಗ್ರಹ ಭೂಮಿಗೆ ಅಪ್ಪಳಿಸೋದು ಕೆಲವರು ಅನಿಶ್ಚಿತ ಅಂತ ಹೇಳ್ತಾ ಇದ್ದಾರೆ. ಇಲ್ಲಪ್ಪ ಅದನ್ನು ಹೇಳೋಕ್ಕಾಗಲ್ಲ ಅಂತ. ನಾಸಾ ನನ್ನ ಡೈರೆಕ್ಷನ್ ಚೇಂಜ್ ಮಾಡಿದ್ದೀನಿ ಅಂತ ನಾಸಾ ಹೇಳ್ಕೊಳ್ತಾ ಇದೆ. ನಿಜವಾಗಿಯೂ ಡೈರೆಕ್ಷನ್ ಚೇಂಜ್ ಆಗಿದೆಯಾ? ಇದು ಇಲ್ಲಿರ್ತಕ್ಕಂಥ ಅತಿ ದೊಡ್ಡ ವಿಚಾರ. ಇದು ಒಂದು 300 ಅಡಿಯಷ್ಟು ಅಗಲ ಇದೆ. ಗಂಟೆಗೆ 40,000 ಮೈಲಿ ವೇಗದಲ್ಲಿ ಇದು ಬರ್ತಾ ಇದೆ. ಇದು ಬಂದು ಬಿದ್ದರೆ ಭೂಮಿ ಮೇಲೆ ಆಗುವಂಥ ಅನಾಹುತ, ಲಕ್ಷಾಂತರ ಜನ ಸಾಯಬಹುದು. ಭೂಮಿ ಮೇಲೆ ಎಲ್ಲಿ ಬೇಕಾದರೂ ಸ್ಫೋಟಗಳು ಸಂಭವಿಸಬಹುದು. ಈ ಕಾರಣದಿಂದಾಗಿ ಇದಕ್ಕೆ ಆಗ್ತಕ್ಕಂಥ ಹಾನಿ ಊಹಾತೀತ ಅಂತ ಹೇಳ್ತಾ ಇದ್ದಾರೆ.